6 ವರ್ಷ ಕಡ್ಡಾಯ ಅಂತ ಈಗಾಗಲೇ ಆದೇಶವನ್ನ ಹೊರಡಿಸಿದೆ. ಇದೀಗ ಪೋಷಕರನ್ನ ಕಂಗಾಲಾಗಿಸಿರೋದು. ಮೊನ್ನೆಯಷ್ಟೇ ಸಿಎಂಗೆ ಮನವಿಯನ್ನ ಮಾಡಿದ್ರು ಪೋಷಕರು. ಈಗ ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಪ್ರತಿಭಟನೆಗೂ ಕೂಡ ಸಜ್ಜಾಗಿದ್ದಾರೆ. 1ನೇ ತರಗತಿ ಪ್ರವೇಶಕ್ಕೆ 6 ವರ್ಷ ಕಡ್ಡಾಯ. ಮತ್ತೊಂದು ಪ್ರತಿಭಟನೆಗೆ ಪೋಷಕರ ನಿರ್ಧಾರ. ಒಂದನೇ ತರಗತಿ ದಾಖಲಾತಿಗೆ 6 ವರ್ಷ ಕಡ್ಡಾಯ ಅಂತ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರದ ಈ ನಿಯಮಕ್ಕೆ ಪರ ವಿರೋಧ ಚರ್ಚೆ ಶುರುವಾಗಿದೆ. ಪೋಷಕರನ್ನ ಅಕ್ಷರಶಃ ಕಂಗಾಲಾಗಿಸಿದೆ. ಸಿಎಂ ಮನೆ ಮುಂದೆ ಮಕ್ಕಳ ತಂದೆ ತಾಯಿಯರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಎಷ್ಟೆಲ್ಲ ಆದ್ಮೇಲೆ ವಯೋಮಿತಿ ಚೆಂಡು ಈಗ ಸಿಎಂ ಅಂಗಳ ತಲುಪಿದೆ. ಶಿಕ್ಷಣ ಇಲಾಖೆ ನಿಯಮದಿಂದ ಕಂಗಾಲಾಗಿದ್ದ ಪೋಷಕರು ಕಳೆದ ವಾರ ತಮ್ಮ ಮಕ್ಕಳ ಸಮೇತ ಸಿಎಂ ಸಿದ್ದರಾಮಯ್ಯ ನಿವಾಸದ ಮುಂದೆ ಪ್ರತಿಭಟನೆ ಮಾಡಿದ್ರು. ಕೇವಲ 1-2 ದಿನ ಕಡಿಮೆ ಇರೋ ಮಕ್ಕಳು 1ನೇ ತರಗತಿಯಿಂದ ವಂಚಿತರಾಗುವಂತಾಗಿದೆ. 90 ದಿನಗಳ ರಿಯಾಯಿತಿ ನೀಡುವಂತೆ ಆಗ್ರಹ ಮಾಡಿದ್ರು. ಇದೀಗ ಈ ವಯೋಮಿತಿ ನಿರ್ಧಾರವನ್ನ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಿಎಂ ಹೆಗಲಿಗೆ ಹಾಕಿದ್ದಾರೆ. ಸಿಎಂ ಏನೇ ನಿರ್ಧಾರ ತೆಗೆದುಕೊಂಡ್ರು ನಾನು ಬದ್ಧ ಎಂದಿದ್ದಾರೆ. ಸಿಎಂ ಅವರು ಏನಾದ್ರು ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಮಾಡಿದ್ರೆ ದೆನ್ ನನಗೆ ಬರ್ತದೆ. ಆಮೇಲೆ ಕೋರ್ಟಿಗೆ ಯಾರೊಬ್ಬ ಪಾಪ ಪೇರೆಂಟ್ ಹೋಗಿ ಇದು ಎಂಟ್ಯಾಂಗಲ್ ಆಗಿರೋದು. ನಾನು ಕೋರ್ಟ್ ಅನ್ನ ನಂಬೇಕಾ? ಕೋರ್ಟ್ಲಿ ಕಾನೂನು ಒಂದು ಈ ತರ ಮಾಡಿ ಅಂತ ಹೇಳಿರ್ತಾರೆ. ಹೋದ್ ಸತಿನೂ ಕೂಡ ಕ್ಲಿಯರ್ ಆಗಿ ಹಾಕಿದ್ದೆ. ಹೋದ್ ಸತಿಗೆ ಸುಮ್ಮನೆ ಆದ್ರು, ಮತ್ತೆ ಇವಾಗ ತಗೊಂಡ್ ಬಂದ್ರು. ಎಲ್ಲಾ ತಂದೆ ತಾಯಿಯವ್ರಿಗೂ ನಾನು ರಿಕ್ವೆಸ್ಟ್ ಮಾಡಿದೆ, ಇದು ಬಿಡಿ ಒಂದ್ ಕಡೆಗಿರ್ಲಿ, ಅದನ್ನ ಮನೆ ಮುಖ್ಯಮಂತ್ರಿಗಳು ಇಲ್ಲ ನಮ್ಮ ಕಾನೂನಾತ್ಮಕವಾಗಿ ಏನಾದ್ರು ಚೆನ್ನಾಗಿ ಮಾಡಿದ್ರೆ ಓಕೆ. ಶೈಕ್ಷಣಿಕ ವರ್ಷ ಆರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ. ತರಗತಿ ಸೇರಿಸುವ ಬಗ್ಗೆ ಮಕ್ಕಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕೆ ಆಗ್ತಾ ಇಲ್ಲ ಅಂತ ಪೋಷಕರು ಅಳಲು ತೋಡ್ಕೊಂಡಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ಸಿಎಂ ಸಿದ್ದರಾಮಯ್ಯ ಗಮನ ಸೆಳೆಯೋಕೆ ಪೋಷಕರು ನಿರ್ಧಾರ ಮಾಡಿದ್ದಾರೆ. ಮಾಡ್ತಾ ಇಲ್ಲ, ಅವರು ಸಿಎಂ ಅವ್ರು ಏನ್ ಹೇಳ್ತಾರೋ ಹಂಗೆ ಮಾಡ್ತೀವಿ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಅದರಿಂದ ನಮ್ಗೆ ಆಕ್ಚುಲಿ ತುಂಬಾ ಕನ್ಫ್ಯೂಷನ್ ಆಗಿದೆ. ಸ್ಕೂಲ್ಸ್ ಅಲ್ಲಿ ಅಡ್ಮಿಷನ್ ಪ್ರಾಸೆಸ್ ಎಲ್ಲ ಮುಗಿತಾ ಬಂತು. ಈಗಾಗಲೇ ಮಾರ್ಚ್ ತಿಂಗಳಾದ್ಮೇಲೆ ಮತ್ತೆ ಹಾಲಿಡೇ ಸ್ಟಾರ್ಟ್ ಆಗುತ್ತೆ. ಸ್ಕೂಲ್ಸ್ ಅಡ್ಮಿಷನ್ಸ್ ಎಲ್ಲ ತುಂಬಾ ತೊಂದರೆ ಆಗ್ತಾ ಇದೆ. ನಮ್ಮ ಮಕ್ಕಳನ್ನ ಮತ್ತೆ UKGನೇ ರಿಪೀಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸ್ಕೂಲ್ಸ್ ಅವರು. ಸೊ ರಿಲ್ಯಾಕ್ಸೇಷನ್ ಏನಾದ್ರು ಕೊಟ್ರೆ ಅವ್ರನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಮೂವ್ ಮಾಡ್ತೀನಿ ಅಂತ ಸ್ಕೂಲ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಸೊ ನಾವು ಸಿಎಂ ಸರ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ, ನಮ್ಮ ಮಕ್ಕಳನ್ನ ಅಟ್ಲೀಸ್ಟ್ ಒಂದ್ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ರೆ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಅಂತ. ಅದೇನೇ ಇರಲಿ, ಶೈಕ್ಷಣಿಕ ವರ್ಷ ಶುರುವಾಗೋ ಹೊತ್ತಲ್ಲೇ ಮಕ್ಕಳ ಭವಿಷ್ಯದ ಕತೆ ಅತಂತ್ರವಾಗಿದೆ. ಮುಂದೇನು ಅನ್ನೋ ಗೊಂದಲ ಶುರುವಾಗಿದೆ. ಕೂಡಲೇ ಸರ್ಕಾರ ಈ ಸಮಸ್ಯೆಯನ್ನ ಬಗೆಹರಿಸಬೇಕಿದೆ. ಸತ್ತರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸರ್ಕಾರ 1ನೇ ತರಗತಿಗೆ 6 ವರ್ಷ ಕಡ್ಡಾಯ ಅಂತ ಈಗಾಗಲೇ ಆದೇಶವನ್ನ ಹೊರಡಿಸಿದೆ. ಇದೀಗ ಪೋಷಕರನ್ನ ಕಂಗಾಲಾಗಿಸಿರೋದು. ಮೊನ್ನೆಯಷ್ಟೇ ಸಿಎಂಗೆ ಮನವಿಯನ್ನ ಮಾಡಿದ್ರು ಪೋಷಕರು. ಈಗ ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಪ್ರತಿಭಟನೆಗೂ ಕೂಡ ಸಜ್ಜಾಗಿದ್ದಾರೆ. 1ನೇ ತರಗತಿ ಪ್ರವೇಶಕ್ಕೆ 6 ವರ್ಷ ಕಡ್ಡಾಯ. ಮತ್ತೊಂದು ಪ್ರತಿಭಟನೆಗೆ ಪೋಷಕರ ನಿರ್ಧಾರ. ಒಂದನೇ ತರಗತಿ ದಾಖಲಾತಿಗೆ 6 ವರ್ಷ ಕಡ್ಡಾಯ ಅಂತ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರದ ಈ ನಿಯಮಕ್ಕೆ ಪರ ವಿರೋಧ ಚರ್ಚೆ ಶುರುವಾಗಿದೆ. ಪೋಷಕರನ್ನ ಅಕ್ಷರಶಃ ಕಂಗಾಲಾಗಿಸಿದೆ. ಸಿಎಂ ಮನೆ ಮುಂದೆ ಮಕ್ಕಳ ತಂದೆ ತಾಯಿಯರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಎಷ್ಟೆಲ್ಲ ಆದ್ಮೇಲೆ ವಯೋಮಿತಿ ಚೆಂಡು ಈಗ ಸಿಎಂ ಅಂಗಳ ತಲುಪಿದೆ. ಶಿಕ್ಷಣ ಇಲಾಖೆ ನಿಯಮದಿಂದ ಕಂಗಾಲಾಗಿದ್ದ ಪೋಷಕರು ಕಳೆದ ವಾರ ತಮ್ಮ ಮಕ್ಕಳ ಸಮೇತ ಸಿಎಂ ಸಿದ್ದರಾಮಯ್ಯ ನಿವಾಸದ ಮುಂದೆ ಪ್ರತಿಭಟನೆ ಮಾಡಿದ್ರು. ಕೇವಲ 1-2 ದಿನ ಕಡಿಮೆ ಇರೋ ಮಕ್ಕಳು 1ನೇ ತರಗತಿಯಿಂದ ವಂಚಿತರಾಗುವಂತಾಗಿದೆ. 90 ದಿನಗಳ ರಿಯಾಯಿತಿ ನೀಡುವಂತೆ ಆಗ್ರಹ ಮಾಡಿದ್ರು. ಇದೀಗ ಈ ವಯೋಮಿತಿ ನಿರ್ಧಾರವನ್ನ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಿಎಂ ಹೆಗಲಿಗೆ ಹಾಕಿದ್ದಾರೆ. ಸಿಎಂ ಏನೇ ನಿರ್ಧಾರ ತೆಗೆದುಕೊಂಡ್ರು ನಾನು ಬದ್ಧ ಎಂದಿದ್ದಾರೆ. ಸಿಎಂ ಅವರು ಏನಾದ್ರು ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಮಾಡಿದ್ರೆ ದೆನ್ ನನಗೆ ಬರ್ತದೆ. ಆಮೇಲೆ ಕೋರ್ಟಿಗೆ ಯಾರೊಬ್ಬ ಪಾಪ ಪೇರೆಂಟ್ ಹೋಗಿ ಇದು ಎಂಟ್ಯಾಂಗಲ್ ಆಗಿರೋದು. ನಾನು ಕೋರ್ಟ್ ಅನ್ನ ನಂಬೇಕಾ? ಕೋರ್ಟ್ಲಿ ಕಾನೂನು ಒಂದು ಈ ತರ ಮಾಡಿ ಅಂತ ಹೇಳಿರ್ತಾರೆ. ಹೋದ್ ಸತಿನೂ ಕೂಡ ಕ್ಲಿಯರ್ ಆಗಿ ಹಾಕಿದ್ದೆ. ಹೋದ್ ಸತಿಗೆ ಸುಮ್ಮನೆ ಆದ್ರು, ಮತ್ತೆ ಇವಾಗ ತಗೊಂಡ್ ಬಂದ್ರು. ಎಲ್ಲಾ ತಂದೆ ತಾಯಿಯವ್ರಿಗೂ ನಾನು ರಿಕ್ವೆಸ್ಟ್ ಮಾಡಿದೆ, ಇದು ಬಿಡಿ ಒಂದ್ ಕಡೆಗಿರ್ಲಿ, ಅದನ್ನ ಮನೆ ಮುಖ್ಯಮಂತ್ರಿಗಳು ಇಲ್ಲ ನಮ್ಮ ಕಾನೂನಾತ್ಮಕವಾಗಿ ಏನಾದ್ರು ಚೆನ್ನಾಗಿ ಮಾಡಿದ್ರೆ ಓಕೆ. ಶೈಕ್ಷಣಿಕ ವರ್ಷ ಆರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ. ತರಗತಿ ಸೇರಿಸುವ ಬಗ್ಗೆ ಮಕ್ಕಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕೆ ಆಗ್ತಾ ಇಲ್ಲ ಅಂತ ಪೋಷಕರು ಅಳಲು ತೋಡ್ಕೊಂಡಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ಸಿಎಂ ಸಿದ್ದರಾಮಯ್ಯ ಗಮನ ಸೆಳೆಯೋಕೆ ಪೋಷಕರು ನಿರ್ಧಾರ ಮಾಡಿದ್ದಾರೆ. ಮಾಡ್ತಾ ಇಲ್ಲ, ಅವರು ಸಿಎಂ ಅವ್ರು ಏನ್ ಹೇಳ್ತಾರೋ ಹಂಗೆ ಮಾಡ್ತೀವಿ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಅದರಿಂದ ನಮ್ಗೆ ಆಕ್ಚುಲಿ ತುಂಬಾ ಕನ್ಫ್ಯೂಷನ್ ಆಗಿದೆ. ಸ್ಕೂಲ್ಸ್
ಸ್ಕೂಲ್ಸ್ ಅಲ್ಲಿ ಅಡ್ಮಿಷನ್ ಪ್ರಾಸೆಸ್ ಎಲ್ಲ ಮುಗಿತಾ ಬಂತು. ಈಗಾಗಲೇ ಮಾರ್ಚ್ ತಿಂಗಳಾದ್ಮೇಲೆ ಮತ್ತೆ ಹಾಲಿಡೇ ಸ್ಟಾರ್ಟ್ ಆಗುತ್ತೆ. ಸ್ಕೂಲ್ಸ್ ಅಡ್ಮಿಷನ್ಸ್ ಎಲ್ಲ ತುಂಬಾ ತೊಂದರೆ ಆಗ್ತಾ ಇದೆ. ನಮ್ಮ ಮಕ್ಕಳನ್ನ ಮತ್ತೆ UKGನೇ ರಿಪೀಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸ್ಕೂಲ್ಸ್ ಅವರು. ಸೊ ರಿಲ್ಯಾಕ್ಸೇಷನ್ ಏನಾದ್ರು ಕೊಟ್ರೆ ಅವ್ರನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಮೂವ್ ಮಾಡ್ತೀನಿ ಅಂತ ಸ್ಕೂಲ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಸೊ ನಾವು CM ಸರ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ, ನಮ್ಮ ಮಕ್ಕಳನ್ನ ಅಟ್ಲೀಸ್ಟ್ ಒಂದ್ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ರೆ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಅಂತ. ಅದೇನೇ ಇರಲಿ, ಶೈಕ್ಷಣಿಕ ವರ್ಷ ಶುರುವಾಗೋ ಹೊತ್ತಲ್ಲೇ ಮಕ್ಕಳ ಭವಿಷ್ಯದ ಕತೆ ಅತಂತ್ರವಾಗಿದೆ. ಮುಂದೇನು ಅನ್ನೋ ಗೊಂದಲ ಶುರುವಾಗಿದೆ. ಕೂಡಲೇ ಸರ್ಕಾರ ಈ ಸಮಸ್ಯೆಯನ್ನ ಬಗೆಹರಿಸಬೇಕಿದೆ. ಸತ್ತರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸರ್ಕಾರ 1ನೇ ತರಗತಿಗೆ 6 ವರ್ಷ ಕಡ್ಡಾಯ ಅಂತ ಈಗಾಗಲೇ ಆದೇಶವನ್ನ ಹೊರಡಿಸಿದೆ. ಇದೀಗ ಪೋಷಕರನ್ನ ಕಂಗಾಲಾಗಿಸಿರುವುದು. ಮೊನ್ನೆಯಷ್ಟೇ ಸಿಎಂಗೆ ಮನವಿಯನ್ನ ಮಾಡಿದ್ರು ಪೋಷಕರು. ಈಗ ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಪ್ರತಿಭಟನೆಗೂ ಕೂಡ ಸಜ್ಜಾಗಿದ್ದಾರೆ. 1ನೇ ತರಗತಿ ಪ್ರವೇಶಕ್ಕೆ 6 ವರ್ಷ ಕಡ್ಡಾಯ. ಮತ್ತೊಂದು ಪ್ರತಿಭಟನೆಗೆ ಪೋಷಕರ ನಿರ್ಧಾರ. ಒಂದನೇ ತರಗತಿ ದಾಖಲಾತಿಗೆ 6 ವರ್ಷ ಕಡ್ಡಾಯ ಅಂತ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರದ ಈ ನಿಯಮಕ್ಕೆ ಪರ ವಿರೋಧ ಚರ್ಚೆ ಶುರುವಾಗಿದೆ. ಪೋಷಕರನ್ನ ಅಕ್ಷರಶಃ ಕಂಗಾಲಾಗಿಸಿದೆ. ಸಿಎಂ ಮನೆ ಮುಂದೆ ಮಕ್ಕಳ ತಂದೆ ತಾಯಿಯರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಎಷ್ಟೆಲ್ಲ ಆದ್ಮೇಲೆ ವಯೋಮಿತಿ ಚೆಂಡು ಈಗ ಸಿಎಂ ಅಂಗಳ ತಲುಪಿದೆ. ಶಿಕ್ಷಣ ಇಲಾಖೆ ನಿಯಮದಿಂದ ಕಂಗಾಲಾಗಿದ್ದ ಪೋಷಕರು ಕಳೆದ ವಾರ ತಮ್ಮ ಮಕ್ಕಳ ಸಮೇತ ಸಿಎಂ ಸಿದ್ದರಾಮಯ್ಯ ನಿವಾಸದ ಮುಂದೆ ಪ್ರತಿಭಟನೆ ಮಾಡಿದ್ರು. ಕೇವಲ 1-2 ದಿನ ಕಡಿಮೆ ಇರೋ ಮಕ್ಕಳು 1ನೇ ತರಗತಿಯಿಂದ ವಂಚಿತರಾಗುವಂತಾಗಿದೆ. 90 ದಿನಗಳ ರಿಯಾಯಿತಿ ನೀಡುವಂತೆ ಆಗ್ರಹ ಮಾಡಿದ್ರು. ಇದೀಗ ಈ ವಯೋಮಿತಿ ನಿರ್ಧಾರವನ್ನ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಿಎಂ ಹೆಗಲಿಗೆ ಹಾಕಿದ್ದಾರೆ. ಸಿಎಂ ಏನೇ ನಿರ್ಧಾರ ತೆಗೆದುಕೊಂಡ್ರು ನಾನು ಬದ್ಧ ಎಂದಿದ್ದಾರೆ. ಸಿಎಂ ಅವರು ಏನಾದ್ರು ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಮಾಡಿದ್ರೆ ದೆನ್ ನನಗೆ ಬರ್ತದೆ. ಆಮೇಲೆ ಕೋರ್ಟಿಗೆ ಯಾರೊಬ್ಬ ಪಾಪ ಪೇರೆಂಟ್ ಹೋಗಿ ಇದು ಎಂಟ್ಯಾಂಗಲ್ ಆಗಿರೋದು. ನಾನು ಕೋರ್ಟ್ ನಂಬೇಕಾ? ಕೋರ್ಟ್ ಅಲ್ಲಿ ಕಾನೂನು ಒಂದು ಈ ತರ ಮಾಡಿ ಅಂತ ಹೇಳಿರ್ತಾರೆ. ಹೋದ್ ಸತಿನೂ ಕೂಡ ಕ್ಲಿಯರ್ ಆಗಿ ಹಾಕಿದ್ದೆ. ಹೋದ್ ಸತಿಗೆ ಸುಮ್ಮನೆ ಆದ್ರು, ಮತ್ತೆ ಇವಾಗ ತಗೊಂಡ್ ಬಂದ್ರು. ಎಲ್ಲಾ ತಂದೆ ತಾಯಿಯವ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದು, ಇದು ಬಿಡಿ ಒಂದ್ ಕಡೆಗಿರ್ಲಿ, ಅದನ್ನ ಮನೆ ಮುಖ್ಯಮಂತ್ರಿಗಳು ಇಲ್ಲ ನಮ್ಮ ಕಾನೂನಾತ್ಮಕವಾಗಿ ಏನಾದ್ರು ಚೆನ್ನಾಗಿ ಮಾಡಿದ್ರೆ ಓಕೆ. ಶೈಕ್ಷಣಿಕ ವರ್ಷ ಆರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ. ತರಗತಿ ಸೇರಿಸುವ ಬಗ್ಗೆ ಮಕ್ಕಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕೆ ಆಗ್ತಾ ಇಲ್ಲ ಅಂತ ಪೋಷಕರು ಅಳಲು ತೋಡ್ಕೊಂಡಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ಸಿಎಂ ಸಿದ್ದರಾಮಯ್ಯ ಗಮನ ಸೆಳೆಯೋಕೆ ಪೋಷಕರು ನಿರ್ಧಾರ ಮಾಡಿದ್ದಾರೆ. ಅದನ್ನ ಮಾಡ್ತಾ ಇಲ್ಲ. ಅವರು CM ಅವ್ರು ಏನ್ ಹೇಳ್ತಾರೋ ಹಂಗೆ ಮಾಡ್ತೀವಿ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಅದರಿಂದ ನಮ್ಗೆ ಆಕ್ಚುಲಿ ತುಂಬಾ ಕನ್ಫ್ಯೂಷನ್ ಆಗಿದೆ. ಸ್ಕೂಲ್ಸ್ ಅಲ್ಲಿ ಅಡ್ಮಿಷನ್ ಪ್ರಾಸೆಸ್ ಎಲ್ಲ ಮುಗಿತಾ ಬಂತು. ಈಗಾಗಲೇ ಮಾರ್ಚ್ ತಿಂಗಳಾದ್ಮೇಲೆ ಮತ್ತೆ ಹಾಲಿಡೇ ಸ್ಟಾರ್ಟ್ ಆಗುತ್ತೆ. ಸ್ಕೂಲ್ಸ್ ಅಡ್ಮಿಷನ್ಸ್ ಎಲ್ಲ ತುಂಬಾ ತೊಂದರೆ ಆಗ್ತಾ ಇದೆ. ನಮ್ಮ ಮಕ್ಕಳನ್ನ ಮತ್ತೆ UKGನೇ ರಿಪೀಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸ್ಕೂಲ್ಸ್ ಅವರು. ಸೊ ರಿಲ್ಯಾಕ್ಸೇಷನ್ ಏನಾದ್ರು ಕೊಟ್ರೆ ಅವ್ರನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಮೂವ್ ಮಾಡ್ತೀನಿ ಅಂತ ಸ್ಕೂಲ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಸೊ ನಾವು CM ಸರ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ, ನಮ್ಮ ಮಕ್ಕಳನ್ನ ಅಟ್ಲೀಸ್ಟ್ ಒಂದ್ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ರೆ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಅಂತ. ಅದೇನೇ ಇರಲಿ, ಶೈಕ್ಷಣಿಕ ವರ್ಷ ಶುರುವಾಗೋ ಹೊತ್ತಲ್ಲೇ ಮಕ್ಕಳ ಭವಿಷ್ಯದ ಕತೆ ಅತಂತ್ರವಾಗಿದೆ. ಮುಂದೇನು ಅನ್ನೋ ಗೊಂದಲ ಶುರುವಾಗಿದೆ. ಕೂಡಲೇ ಸರ್ಕಾರ ಈ ಸಮಸ್ಯೆಯನ್ನ ಬಗೆಹರಿಸಬೇಕಿದೆ. ಸತ್ತರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸರ್ಕಾರ 1ನೇ ತರಗತಿಗೆ 6 ವರ್ಷ ಕಡ್ಡಾಯ ಅಂತ ಈಗಾಗಲೇ ಆದೇಶವನ್ನ ಹೊರಡಿಸಿದೆ. ಇದೀಗ ಪೋಷಕರನ್ನ ಕಂಗಾಲಾಗಿಸಿರುವುದು. ಮೊನ್ನೆಯಷ್ಟೇ ಸಿಎಂಗೆ ಮನವಿಯನ್ನ ಮಾಡಿದ್ರು ಪೋಷಕರು. ಈಗ ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಪ್ರತಿಭಟನೆ